ನಾನು ಬಾಬು ಬನ್ನೂರು. ವಿಷಯ ಏನಂದರೆ ಇದು ನಮ್ಮ ಬನ್ನೂರಿನ ಹೆಗ್ಗೆರೆ. ಹೀಗೆ ನೋಡಿ ತುಂಬ ಹದಗೆಟ್ಟೋಗೋದೆ ಇದು. ಇಲ್ಲಿ ಜಾಕಿಂಗ್ ಎಲ್ಲ ಬರ್ತಿದ್ರು, ವಾತಾವರಣ ತುಂಬ ಚೆನ್ನಾಗಿತ್ತು. ಈಗ ಅಂತೂ ಬರೋಕ್ಕಾಗಲ್ಲ, ಯಾಕಂದರೆ ಬೇಲಿ ಮುಳ್ಳು ಆಮೇಲೆ ಎಣ್ಣೆ ಪ್ರಿಯರು ಇಲ್ಲೇ ಕುಡಿತಾರೆ, ಬಾಟ್ಲೆಲ್ಲ ಹೊಡಿತಾರೆ ಇಲ್ಲೇ. ಇಲ್ಲಿ ನಾನು ಸುಮ್ಮನೆ ಸೈಕಲ್ ಹೊಡಿತಾ ಇದ್ದೀನಿ, ಜಾಕಿಂಗ್ ಬಂದಿದ್ದೀನಿ ನೋಡಿ. ಸೈಕಲು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಏರಿ ಮೇಲೆ ಸೈಕಲ್ ಹೊಡಿತಾ ಇದೆ. ಈ ಥರ ಗಾಳಿ ಆಕ್ಸಿಜನ್ನು ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಬೇಕು. ಈ ಥರ ಆಕ್ಸಿಜನ್ನು ನೋಡಿ ತುಂಬ ಚೆನ್ನಾಗಿದೆ. ಇದು ಹೊಂಗೆ ಮರ ನೋಡಿ, ಎಲ್ಲ ಇಲ್ಲಿ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ ಮೈಸೂರಿನ ಜಿಲ್ಲೆ ಉಸ್ತುವಾರಿ ಸಚಿವರಾದ ಟಿ ನರಸೀಪುರ ಕ್ಷೇತ್ರದ ಸನ್ಮಾನ್ಯ ಶ್ರೀ ಎಚ್ ಸಿ ಮಾದಪ್ಪನವರು ಮಾಡಿಸಿದ್ದು. ಇದು ಮಾಡಿಸಿದ್ದು ಸುಮಾರು ಒಂದು 10 ವರ್ಷ ಆಗಿದೆ. 10 ವರ್ಷದ ಇಲ್ಲಿ ತುಂಬ ಹದಗೆಟ್ಟೋಗೋದೆ ಇದು. ಕ್ಲೀನ್ ಮಾಡಿಸ್ಬೇಕಾಗಿತ್ತು, ಕ್ಲೀನ್ ಮಾಡಿಸಿಲ್ಲ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಸರ್. ನೋಡಿ ಗಾಳಿ ಬರ್ತಾ, ಪ್ರಕೃತಿ ಎಷ್ಟು ಸುಂದರವಾಗಿದೆ. ತುಂಬ ಜಾಕಿಂಗ್ ಹೋದಾಗ ತುಂಬ ಆನಂದ ಆಗ್ತಿತ್ತು. ಈಗ ಆನಂದ ಹೋಗಿ ಭಯ ಆಗುವ ಸೈಕಲಲ್ಲಿ ಬಂದಿದ್ದೀನಿ ನಾನು. ಸೈಕಲ್ ಹೊಡಿಯೋಕೆ ಕಣ್ಕಂಡು ನೋಡಿ, ಹಾಗೆ ನೋಡಿ ಸೈಕಲ್ ಹೊಡಿಬೇಕು ಸರ್. ನೋ ಶುಗರ್ ನೋ ಬಿ ಪಿ, ಯಾವ ಕಾಯಿಲೆನೂ ಇರೋದಿಲ್ಲ. ಸುಮ್ಮನೆ 1 ಕಿಲೋಮೀಟ್ರೂ ನಡೀದಿಲ್ಲ, ಈಗ ಅರ್ಧ ಕಿಲೋಮೀಟ್ರೂ ನಡೀದಿಲ್ಲ, ಸೈಕಲ್ ಹೊಡ್ಕೊಂಡು ಬಂದಿದ್ದೀನಿ. ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಹಾಗೆ ನೋಡಿ ನಮ್ಮ ಬನ್ನೂರಿನ ಹೆಗ್ಗೆರೆ ಇದು. ಸ್ವಚ್ಛ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಮಾಡಿದ್ರು ಏನು ಕಡಿಮೆ ಇಲ್ಲ. ಟೂರಿಸ್ಟ್ ಪ್ಲೇಸ್ ಅಂದರೆ ಟೂರಿಸ್ಟ್ ಅವ್ರಿಗೇನೋ ಗೊತ್ತಾಗುತ್ತೆ. ನಾವು ಹೇಳೋಕ್ಕೆ ಮುಂಚೆನೇ ಅವರೇ ಬರೀ ಬರ್ತಾರೆ, ವಾತಾವರಣ ನೋಡಿದ್ರೆ ಅವರೇ ಹೇಳ್ತಾರೆ. ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಹೊಡಿಬೇಕು ಸರ್ ಸೈಕಲ್ಲು, ನೋ ಶುಗರ್ ನೋ ಬಿ ಪಿ. ಇವಾಗ ಎಲ್ಗಿಂತ ಹೇಳ್ಬೇಕಂದ್ರೆ ಎಲ್ಗಿಂತ ದೊಡ್ಡ ಆಸ್ತಿ ಏನು ಹೇಳಿ? ಆರೋಗ್ಯವೇ ಅಂತಸ್ತು. ಆರೋಗ್ಯವಿಲ್ಲಾಂದರೆ ಏನೂ ಇಲ್ಲ. ಎಷ್ಟು ಕೋಟಿ ಇದ್ರೂ ಏನೂ ಪ್ರಯೋಜನ ಇಲ್ಲ. ಶುಗರ್ ಬಿ ಪಿ ಇದ್ರೆ ಅಯ್ಯೋ ನಾನು ಶುಗರಪ್ಪ, ನಾನು ಟೀ ಕುಡಿಯೋದಿಲ್ಲ, ನಾನು ಶುಗರಪ್ಪ, ನಾನು ಸ್ವೀಟ್ ತಿನ್ನೋದಿಲ್ಲ, ಜಾಸ್ತಿ ಹೊಡೆದ್ರೆ ನನಗೆ ದಮ್ಮು ಕಣಪ್ಪ ಆಗೋದಿಲ್ಲ ಅಂತಾರೆ. ಅದರಿಂದ ಒಂದು ಆರೋಗ್ಯವನ್ನು ಚೆನ್ನಾಗಿದ್ರೆ ಆ ಮೇಲ್ಗಡೆನೂ ಪರಮಾತ್ಮ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಲ್ವಾ? ನೋಡ್ಕೊಳ್ಳಿ, ಹಾಗೆ ನೋಡಿ. ದಯವಿಟ್ಟು ತಿಳಿಸಿ ಕಮೆಂಟ್ಸಲ್ಲಿ ಯಾಕಂತ ಅನ್ನಿಸ್ತು ಇವತ್ತೊಂದು ವೀಡಿಯೋ. ಈ ವಿಡಿಯೋ ನೋಡ್ಕೊಂಡು ಹಾಗೆ ಬುಡಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಶೇರ್ ಮಾಡಿ. ಶೇರ್ ಮಾಡಿದ್ರೇ ನಮಗೂ ತುಂಬ ವೀಡಿಯೋ ಮಾಡೋಕ್ಕೆ ಮನಸ್ಸಿರುತ್ತೆ. ನೀವು ಬರೀ ನೋಡ್ಕೊಂಡು ತಳ್ಬಿಟ್ರೆ ಸ್ಕ್ರಿಪ್ಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಇಲ್ಲಿಗೆ ಮುಗಿಸ್ತೀನಿ. ಬನ್ನೂರಿನ ಹೆಗ್ಗೆರೆ, ಇನ್ನೂ ಕೆರೆಯಲ್ಲಿ ನೀರು ಬಂದಿಲ್ಲ. ಬೀನಳ್ಳಿ ಇದು. ಜಾಕಿಂಗ್ ಹೋಗೋರಿಗೆ ಇದೆಲ್ಲ ಮಾಡಿದರು, ವ್ಯವಸ್ಥೆ ಮಾಡಿದರು. ಆದರೆ ಜಾಕಿಂಗೆಲ್ಲ ಒಬ್ಬರೇ ಹೋಗೋಕ್ಕೂ ಇಲ್ಲಿ ತುಂಬ ಕಷ್ಟ ಐತೆ. ಇಲ್ಲಿ ಬೇಲಿ ಎಲ್ಲ ಹುಟ್ಬಿಟ್ಟದ ನೋಡಿ. ನೀರು ಮಳೆ ಬಂತು ನೋಡಿ, ಮಳೆ ಬಂದಾಗ ಇನ್ನೂ ಜಾಸ್ತಿ ಆಗೈತಿ. ಎಲ್ಲ ಒಣಗಿಬಿಟ್ಟಿತ್ತು, ಇವಾಗ ಎಲ್ಲ ಹಸಿರು ಆಗದೆ. ತೋರಿಸ್ತೀನಿ ನೋಡಿ ಹಂಗೆ ನೋಡಿ. ಇದು ನಮ್ಮ ಬನ್ನೂರಿನ ಕೆರೆ. ಇದು ನೀರು ಬಂದಿಲ್ಲ ಇನ್ನೂ. KRS ಅಲ್ಲಿ ತುಂಬುವರೆಗೆ ಇಲ್ಲಿ ಕೆರೆಗೆ ಬೀಳಲ್ಲ ನೋಡಿ. ಎಷ್ಟು ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸುಮಾರು ಜನ ಇಲ್ಲಿ ಜಾಕಿಂಗ್ ಎಲ್ಲ ಬರ್ತಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಇಲ್ಲಿ ಏನಾಗಿದೆ ಅಂದರೆ ತೋರಿಸ್ತೀನಿ, ಇಲ್ಲೇ ಈಗ ಹಾಗೆಯೇ ಇಲ್ಲಿ ನೋಡಿ ಎಲ್ಲ ಟೈಲ್ಸ್ ಎಲ್ಲ ತೊಗೊಂಡೋಗಿದ್ದಾರೆ. ಮತ್ತು ಇಲ್ಲಿ ಪಾನ್ ಮತರೋರು ಪ್ರಿಯರು ಇಲ್ಲಿ ಬಂದು ಇಲ್ಲೆಲ್ಲ ನೋಡಿ ಹೊಡೆದಾಕಿದ್ದಾರೆ. ಆಯಿತಾ? ಇನ್ನೂ ಸ್ವಲ್ಪ ಮುಂದೆ ತೋರಿಸಿ ನೋಡಿ. ಬಾಟ್ಲು ನೋಡಿ, ಎಲ್ಲಿ ನೋಡಿದ್ರು ಬರೀ ಬಾಟ್ಲು. ಆಯಿತಾ? ಮುಂದಕ್ಕೆ ಹೋಗ್ತೀನಿ ನೋಡಿ. ಹಾಗೆ ತುಂಬ ಗಲೀಜಾಗದೆ ಇದು. ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಜಾಕಿಂಗ್ ಹೋಗೋವ್ರಿಗೂ ಪ್ರಕೃತಿ ಚೆನ್ನಾಗಿದೆ, ಗಾಳಿ ಬರ್ತಾ ಹವಾ ಚೆನ್ನಾಗಿ ಬರುತ್ತೆ. ಅದರಿಂದ ಇಲ್ಲೆಲ್ಲ ಫುಲ್ ಬರ್ತಿದ್ರು. ಆವಾಗ ಕ್ಲೀನಾಗಿತ್ತು. ಇವಾಗ
ಈ ಕಡೆ ಬರಬೇಕಾದ್ರೆ ತುಂಬ ಭಯ ಆಗುತ್ತೆ. ಏನಕ್ಕೆ ಭಯ ಅಂದರೆ ಈ ಕಡೆ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ವಾಕಿಂಗ್ ಎಲ್ಲ ಬರ್ತಿದ್ರು ಮೊದಲು.